ಕುಷ್ಟಗಿ ನಗರ, ಕುಷ್ಟಗಿ ತಾಲೂಕು ಹಾಗೂ ಹೈದರಾಬಾದ್ ಕರ್ನಾಟಕ ಅಂದರೆ ಇತ್ತೀಚೆಗೆ ನಾಮಕರಣಗೊಂಡಂಥ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ವ್ಯಾಪ್ತಿಯ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಕೈಗಾರಿಕೆ, ನೀರಾವರಿ, ಕೃಷಿ, ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ ಸೇರಿದಂತೆ 371 ಜೆ ಕಲಂ ಸಮರ್ಪಕ ಅನುಷ್ಠಾನ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದ ಸಾಧ್ಯತೆಗಳನ್ನು, ಅವಕಾಶಗಳನ್ನು, ಕ್ರಿಯಾಯೋಜನೆ ಹಾಗೂ ಅನುದಾನದ ಬಳಕೆಯಲ್ಲಿರ್ತಕ್ಕಂಥ ಲೋಪದೋಷಗಳ ಕುರಿತು ನಾವು ಜುಲೈ 5ನೇ ತಾರೀಕಿಂದ ಸಾಂಕೇತಿಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಹೋರಾಟದ ವಿಶೇಷತೆ ಪೆಂಡಲ್ ಐತೆ, ಅದಕ್ಕೊಂದು ವೇದಿಕೆ ಹೆಸರೈತೆ, ಅಲ್ಲಿ ಯಾರೂ ಇರಲ್ಲ ಅಂತ ನಾವು ಅವಾಗಲೇ ಹೇಳ್ದಂಗೆ ಇದು ಆಟೋಮೇಟಿವ್ ಸಿಸ್ಟಮ್ ಹೋರಾಟ. ನಾವೇ ಇರಬೇಕು, 100 ಜನ ಇರಬೇಕು, ಸರ್ಕಾರದ ವಿರುದ್ಧ ಧಿಕ್ಕಾರ ಅಂತ ಇರಬೇಕು, ಇನ್ನೊಂದೇನೋ ಆಗಲಿಲ್ಲ ಅಂತೇಳಿ ನಾವು ಉಪವಾಸ ವನವಾಸ ಬಿದ್ದು ಮಾಡುವಂಥ ಹೋರಾಟ ಅಲ್ಲ. ಇದು ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಮ್ಮನ್ನು ಆಳೋರಿಗೆ, ದುಡ್ಡು, ಧರ್ಮ, ಜಾತಿ, ಪಕ್ಷಾಧಾರಿತ ರಾಜಕಾರಣ ಮಾಡೋರಿಗೆ ಇದೊಂದು ಚಾಟಿ ಬೀಸುವಂಥ ಸ್ಥಳ ಅನ್ನುವಂಥದ್ದು ಈ ವೇದಿಕೆಯ ಸಂದೇಶ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ, ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ, ತಾಲೂಕು ಉನ್ನತ ಮಟ್ಟದ ಅಧಿಕಾರಿಯಾಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಅವರಿಗೆ, ಮಾನ್ಯ CPI ಸಾಹೇಬರಿಗೆ ಒಂದು ಸಂದೇಶವನ್ನು ಕೊಡ್ತೇನೆ. ಜುಲೈ 5ನೇ ತಾರೀಕಿಂದ ಮಾನ್ಯ ಶಾಸಕರ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರ ಪ್ರವಾಸದ ವಿವರವನ್ನು ನಾವು ಕೌಂಟ್ ಮಾಡಿದ್ದೀವಿ. ಜುಲೈ 5ನೇ ತಾರೀಕಿಂದ ಎಷ್ಟು ದಿವಸ ಅವರು ಕುಷ್ಟಗಿ ನಗರದಲ್ಲಿ ಸಾರ್ವಜನಿಕರ ಭೇಟಿಗೆ ಲಭ್ಯ ಇದ್ದರು, ಬೇರೆ ಬೇರೆ ಉದ್ಘಾಟನೆ, ಗುದ್ದಲಿ ಪೂಜೆ, ರಿಬ್ಬನ್ ಕಟ್ ಮಾಡೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಜರಿದ್ದರು, ಲಭ್ಯ ಇದ್ದರು. ಅವ್ರು ಯಾಕೆ ಹೋರಾಟದ ವೇದಿಕೆ ಹತ್ರ ಬಂದಿಲ್ಲ, ಏನು ನಿಮ್ಮ ಬೇಡಿಕೆ ಅಂತ ಕೇಳಿಲ್ಲ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ದಾಖಲೆ ಸಮೇತ ಹೊರಗೆ ತರ್ತಾ ಅವ್ರು ಬಂದರೆ ನಮ್ಮ ಡಿಮ್ಯಾಂಡ್ ಏನಿರುತ್ತೆ, ಅವ್ರನ್ನ ಬರಮಾಡಿಕೊಳ್ಳುವಂಥ ರೀತಿ ಏನಿರ್ತದೆ ಅದು ಎಲ್ಲರಿಗೂ ಅನ್ವಯ ಆಗ್ತದೆ. ಮಾಜಿ, ಹಾಲಿ ನಿಗಮ ಮಂಡಳಿಯ ಅಧ್ಯಕ್ಷರು, ಇನ್ನೊಂದು ಮುನ್ನೊಂದು ಏನು ಯಾವ್ಯಾವ ಪಕ್ಷದಲ್ಲಿ ಯಾರ್ಯಾರು ಉನ್ನತ ಹುದ್ದೆಯಲ್ಲಿದ್ದಾರೋ, ಅಧಿಕಾರದಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಅವರು, ಜಿಲ್ಲಾಧಿಕಾರಿಗಳು, ಮೇಲಿರ್ತಕ್ಕಂಥ ನಮ್ಮ 7 ಜಿಲ್ಲೆ ವ್ಯಾಪ್ತಿಯ ಬೇಡಿಕೆಗಳು ಸಂಬಂಧಪಟ್ಟಂತೆ ಯಾರೇ ಇರ್ಬೋದು ಅವರೆಲ್ಲರಿಗೂ ಕೂಡ ನಾವು ಈ ವೇದಿಕೆ ಮುಖಾಂತರ ತಾಕೀತು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವಾಗಲೇ ನಾನು ನಿಮ್ಗೆ ತಿಳಿಸ್ದಂಗೆ ಇದು ನಿರಂತರ ಹೋರಾಟ ನಡೆದಿದೆ, ಮುಂದೆ ಬೃಹತ್ ಹೋರಾಟ ಆಗ್ತದೆ. ಅವಾಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಇಲ್ಲಿ ಬಂದು ಬೇಡಿಕೆಗಳೇನು ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಸಂಬಂಧಪಟ್ಟವರು ದಯವಿಟ್ಟು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ನಾಳೆ ನಾಡಿದ್ದು ಅಂದರೆ ಆಗಸ್ಟ್ 15ನೇ ತಾರೀಕಿಂದ ನಡೀತಕ್ಕಂಥ ಬೆಳವಣಿಗೆಗಳು ಬಹಳ ಕ್ಷಿಪ್ರವಾಗಿರ್ತವೆ, ಬಹಳ ಮೊನಚಾಗಿರ್ತವೆ, ಬಹಳ ಗಂಭೀರವಾಗಿರ್ತವೆ. ಹೋರಾಟದ ರೂಪರೇಷೆಗಳು ಬದಲಾವಣೆ ಆಗ್ತಾ ಹೋಗ್ತವೆ. 32 ದಿನ ಕಾದಂಗ ನಾವಿನ್ಮೇಲೆ ಕಾಯಲ್ಲ, ಮತ್ತೆ ಯಾರೂ ಬಂದಿಲ್ಲ ಅಂತ ನಮ್ಮ ಹೋರಾಟ ನಾವು ಮುಟುಕುಗೊಳಿಸಲ್ಲ. ಇದು 1 ದಿನ, 2 ದಿನ, 1 ತಿಂಗಳು, 1 ವಾರ, 1 ವರ್ಷ ಅಂತಲ್ಲ, ಇದು ಬೃಹತ್ ನಿರಂತರ ಹೋರಾಟ. ಯಾಕೆ ನಮ್ಮ ಸಮಸ್ಯೆಗಳು, ಬೇಡಿಕೆಗಳು ಇನ್ನೂ ಹೀಗಿವೆ? ಜನಪ್ರತಿನಿಧಿಗಳು, ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ನಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾರೆ. ನಾವು ರೋಡ್ನಲ್ಲಿಲ್ಲ ಸ್ವಾಮಿ, ನಮಗಾಗಿ ನಾವು ವೇದಿಕೆಯನ್ನು ಮಾಡಿಕೊಂಡಿದ್ದೇವೆ, ನಾವು ಪ್ರಜ್ಞಾವಂತರಾಗಿದ್ದೇವೆ, ಪ್ರಗತಿಪರರಾಗಿದ್ದೇವೆ, ಪ್ರಜಾಪ್ರಭುಗಳಿದ್ದೇವೆ. ಹಾಗಾಗಿ ನಾವು ಒಂದು ವೇದಿಕೆಯನ್ನು ಮಾಡಿಕೊಂಡಿದ್ದೇವೆ. ಈ ವೇದಿಕೆ ಮುಖಾಂತರ ನಿಮಗೆ ತಕ್ಕ ಪ್ರಶ್ನೆನೂ ಕೇಳ್ತೇವೆ, ಉತ್ತರನೂ ಪಡಿತೇವೆ, ನಮ್ಮ ಸಮಸ್ಯೆಗೆ ಪರಿಹಾರನೂ ತಗೊಳ್ತೇವೆ. ನಮ್ಮ ಬೇಡಿಕೆಯನ್ನು ಈಡೇರುವವರೆಗೂ ನಾವು ನಿರಂತರ ಹೋರಾಟದಲ್ಲಿ ಇರ್ತೀವಿ ಅನ್ನುವಂಥ ಸಂದೇಶವನ್ನ ಇವತ್ತು ಈ ವೇದಿಕೆ ಮುಖಾಂತರ ನೀಡ್ತಾ ಇದ್ದೀನಿ.